ಹಲೋ, ಎಲ್ಲರಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತೆ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಾಣಂಗಳ ಅಥವಾ ಸ್ಕಾಯ್ ಅನ್ನುವಂಥದ್ದು ಒಂದು ಪಾಠ ಬಗ್ಗೆ ತಿಳಿದುಕೊಳ್ಳೋಣ, ಒಂದು ಅಧ್ಯಯನ ಬಗ್ಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ನಿಮಿಷ ಸೆಟ್ಟಿಂಗ್ ಮಾಡ್ಕೊತೀನಿ. ಇಲ್ಲಿ ದ ಸ್ಕೈ ಅನ್ನುವಂಥದ್ದು ಇಲ್ಲಿ ನೋಡ್ರಿ. ಲುಕ್ ಹೇರ್, ವಾಚ್ ದ ಸ್ಕೈ ಇನ್ ದ ಈವ್ನಿಂಗ್ ಫ್ರಮ್ ಪ್ಲೇ ಗ್ರೌಂಡ್ ಆಫ್ಟರ್ ಪ್ಲೇಯಿಂಗ್ ದ ಗೇಮ್ಸ್. ಸಾಯಂಕಾಲ ನೀವು ಆಟವನ್ನು ಆಡಿದ ನಂತರ ಆಕಾಶವನ್ನು ವೀಕ್ಷಿಸಿದಾಗ ಯು ವಿಲ್ ಸಿ ಸಮ್ ಸ್ಟಾರ್ಸ್ ಹೇರ್ ಅಂಡ್ ದೇರ್. ಅಲ್ಲೊಂದು ಇಲ್ಲೊಂದು ಕೆಲವೊಂದಷ್ಟು ನಕ್ಷತ್ರಗಳು ನಾವು ಕಾಣ್ತೀವಿ. ಇನ್ ಲೇಜಿ ಸ್ಕೈ ಅಂದ್ರೆ ಮೋಡ ಕವಿದ ವಾತಾವರಣದಲ್ಲಿ ಅಥವಾ ಅತ್ತ ಇತ್ತ ಏನಪ್ಪ ಅಂದ್ರೆ ನಕ್ಷತ್ರಗಳು ಕಾಣ್ತಾವ ಅನ್ನುವಂಥದ್ದು, ಕ್ಲಿಯರ್ ಇಲ್ಲದಂತೂ. ಓಕೆ, ನೆಕ್ಸ್ಟ್, ವೆನ್ ದ ಸ್ಕೈ ಬಿಕಮ್ ಕ್ಲಿಯರ್, ಯಾವಾಗ ಸ್ಕೈ ಆಕಾಶ ಕ್ಲಿಯರ್ ಆಗಿರ್ತದ, ಯು ಕ್ಯಾನ್ ಸಿ ಕೌಂಟ್ಲೆಸ್ ಅನ್ಕೌಂಟೇಬಲ್ ಅಂತ ಕೌಂಟ್ಲೆಸ್ ಸ್ಟಾರ್ಸ್. ಯು ಕ್ಯಾನ್ ಸಿ ಕೌಂಟ್ಲೆಸ್ ಸ್ಟಾರ್ಸ್, ಅದನ್ನು ಎಣಿಸಲಾರದಷ್ಟು ನಾವು ನಕ್ಷತ್ರಗಳನ್ನು ನೋಡ್ತೀವಿ ಅನ್ನುವಂಥದ್ದು. ಯು ವಿಲ್ ಬಿ ಆಲ್ಸೋ ಏಬಲ್ ಟು ಸಿ ಶೂಟಿಂಗ್ ಸ್ಟಾರ್ಸ್ ಅಂದ್ರೆ ಉಲ್ಕಿಗಳನ್ನು ನೋಡ್ತೀವಿ. ಸೊ ಡ್ಯೂರಿಂಗ್ ದ ರೈನ್ ಸೀಸನ್ಸ್, ಥಂಡರ್ ಅಂದ್ರೆ ಗುಡುಗು, ಲೈಟಿಂಗ್ ಮಿಂಚು, ಸೈಕ್ಲೋನ್ ವಿಂಡ್ಸ್ ಚಂಡಮಾರುತ, ರೇನ್ಸ್ ಮಳೆ, ಇವೆಲ್ಲ ಏನಪ್ಪ ಅಂದ್ರೆ ರೈನಿ ಸೀಸನ್ ಒಳಗೆ ನೋಡ್ತೀವಿ ಅನ್ನುವಂಥದ್ದು. ಓಕೆ, ನೆನಪಿಡ್ಕೊಡಿ, ಥಂಡರ್ ಅಂದ್ರೆ ಗುಡುಗು, ಲೈಟಿಂಗ್ ಅಂದ್ರೆ ಮಿಂಚು, ಸೈಕ್ಲೋನಿಕ್ ವಿಂಡ್ಸ್ ಅಂದ್ರೆ ಚಂಡಮಾರುತಗಳು, ಆಮೇಲೆ ಮಳೆಯನ್ನ ನೋಡ್ತೀವಿ ಅನ್ನುವಂಥದ್ದು. ಆರ್ ಕಾಮನ್, ಸಾಮಾನ್ಯವಾಗಿ. ಆರ್ ಯು ಈಗರ್ ಟು ನೋ ಹೌ ಆಲ್ ದಿಸ್ ಟೇಕ್ಸ್ ಪ್ಲೇಸ್? ಹಂಗಾದ್ರೆ ಇವು ಹೆಂಗೆ ನಡೀತಾವ ಅನ್ನುವಂಥದ್ದು. ಈಗರ್ ಅಂದ್ರೆ ನೀನು ತಿಳ್ಕೊಳ್ಳಿಕ್ಕೆ ಸಂತುಷ್ಟವಾಗಿದೆಯಾ ಅನ್ನೋಂಥ. ಅದ್ರ ಈಗರ್ ಅಂದ್ರೆ ಏನಪ್ಪಾ ಅಂದ್ರೆ ಈಗರ್ ಅಂದ್ರೆ ಸಂತೋಷ ಅಂತ ತಿಳ್ಕೊಬೇಕಲ್ಲಿ. ಎಸ್, ಸಂತೋಷ ಆಗೈತೆ ನಿಂಗೆ ತಿಳ್ಕೊಳ್ಳುವಂಥ ಆತುರ ಅಂತ. ಓಕೆ, ಎಸ್, ಇಲ್ಲಿ ಇಟ್ ಈಸ್ day when the sun rises, and it is night, when the sun sets. ನೋಡ್ರಿ, ಸೂರ್ಯ ಉದಯಿಸಿದಾಗ ಹಗಲು ಮತ್ತು ಸೂರ್ಯ ಮುಳುಗಿದಾಗ ರಾತ್ರಿ ಅನ್ನುವಂಥದ್ದು. ಸೊ ದ ಮೂನ್ ಇಸ್ ಸೀನ್ at night. ನಮಗೆ ಚಂದ್ರ ಆಕಾಶದಲ್ಲಿ ರಾತ್ರಿ ಕಾಣ್ತಾನ ಅನ್ನುವಂಥದ್ದು. ಶಾಲ್ ವಿ ಫೈಂಡ್ ಔಟ್ ಹೌ ದೀಸ್ ಚೇಂಜಸ್ ಟೇಕ್ ಪ್ಲೇಸ್ ಇನ್ ದ ಸ್ಕೈ? ನೀ ಅದನ್ನ ಗುರುತಿಸ್ಲಿಕ್ಕೆ ಅಥವಾ ಹುಡುಕ್ಲಿಕ್ಕೆ ಸಾಧ್ಯ ಇದನ್ನ, ಇವೆಲ್ಲ ಹೆಂಗಾಗ್ತಾವು ಆಕಾಶದಲ್ಲಿ ಅನ್ನುವಂಥದ್ದು. ಓಕೆ, ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಲೆಸನ್ ಅಂದ್ರೆ ನೀ ಇದೆಲ್ಲ ತಿಳ್ಕೋತಿ ಅನ್ನುವಂಥದ್ದು ನೆನಪಿರಲಿ. ಇದನ್ನ ಮೆಟರಾಯ್ಡ್ಸ್ ಅಂದ್ರೆ ಅಸ್ಟರಾಯ್ಡ್ಸ್ ಅಂದ್ರೆ ಕ್ಷುದ್ರ ಗ್ರಹಗಳು, ಕಾಮೆಟ್ಸ್ ಅಂದ್ರೆ ಕಾಮೆಟ್ಸ್ ಅಂದ್ರೆ ಧೂಮಕೇತುಗಳು, ಆಮೇಲೆ ಇದು ಉಲ್ಕೆಗಳು ಅಂತ ಬರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲೇ ಸ್ಟಾರ್ಟ್ ಆಗ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ದ ಸನ್ ಆ್ಯಂಡ್ ಇಟ್ಸ್ ಫ್ಯಾಮಿಲಿ. ಓಕೆ, ದ ಸನ್ ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಅಂದಾಗ ಸೂರ್ಯ ಮತ್ತು ಅವನ ಕುಟುಂಬ ಅಂತ ಬಂದಾಗ ಸ್ವಲ್ಪ ನಡ್ಕೊತ ಹೋಗ್ಬೇಕಿಲ್ಲಿ, ಇಂಪಾರ್ಟೆಂಟ್ ಅದ. ದ ಸನ್ ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಇಸ್ ನೋನ್ ಆಸ್ ಸೋಲಾರ್ ಸಿಸ್ಟಮ್. ಸೌರವ್ಯೂಹ ಅಂತ ಕರಿತೀವಿ. ಸೂರ್ಯನ ಮತ್ತು ಸೂರ್ಯನ ಸಂಬಂಧಪಟ್ಟ ಕುಟುಂಬವನ್ನು ನಾವು ಕೇಳ್ತೀವಿ ಸೌರವ್ಯೂಹ ಅಂತ ಕರಿತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಟ್ ಕಂಪ್ರೈಸಸ್, ಇದು ಒಳಗೊಂಡಿದೆ, ಒಳಗೊಂಡಿದೆ 8 ಗ್ರಹಗಳನ್ನು ಒಳಗೊಂಡಿದೆ. ನೋಡ್ರಿ, ಸೊ 173 ಸ್ಯಾಟಲೈಟ್ಸ್ಗಳನ್ನು ಒಳಗೊಂಡಿದೆ. ಥೌಸಂಡ್ಸ್ ಆಫ್ ಅಸ್ಟರಾಯ್ಡ್ಸ್ ಅಂದ್ರೆ ಕ್ಷುದ್ರ ಗ್ರಹಗಳು, ಸಾವಿರಾರು ಕ್ಷುದ್ರಗಳು, ಮೆಟ್ರಾಯ್ಡ್ಸ್ ಉಲ್ಕಿಗಳು, ಆಮೇಲೆ ಕಾಮೆಟ್ಸ್ ಅಂದ್ರೆ
ಧೂಮಕೇತುಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಇಯರ್ ನೆನಪಿರಲಿ, ಸೌರವು ಓನ್ಲಿ ಪ್ಲಾನೆಟ್ಸ್ಗಳನ್ನು ಮತ್ತು ಉಪಗ್ರಹಗಳನ್ನು ಒಳಗೊಂಡಿಲ್ಲ, ಗ್ರಹಗಳು ಮತ್ತು ಉಪಗ್ರಹಗಳನ್ನು ಒಳಗೊಂಡಿಲ್ಲ, ಅದು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳನ್ನು ಸಹ ಒಳಗೊಂಡಿದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಸರ್ ನೋಡ್ರಿ, ಎಷ್ಟು ಪ್ಲಾನೆಟ್ಸ್ಗಳು ಇದಾವಲ್ಲಿ? 8 ಪ್ಲಾನೆಟ್ಸ್ಗಳು ಅದಾವ. ಆಮೇಲೆ 173 ಉಪಗ್ರಹಗಳು ಇದಾವ ಅನ್ನುವಂಥದ್ದು ನೋಡ್ಸಿ. ಉಪಗ್ರಹಗಳು ಗ್ರಹಗಳು ಅಂತ ಕರಿತೀವಿ ನೋಡ್ರಿ. ಇದನ್ನ ಒಂದು ಸೀಕ್ವೆನ್ಸ್ನಲ್ಲಿ, ಅನುಕ್ರಮದಲ್ಲಿ ಬರಿತೀನಿ ಇಲ್ಲಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅನ್ನುವಂಥದ್ದು. ಬುಧ ನೆಕ್ಸ್ಟ್ ಬರ್ಕೋರಿ, ಇದನ್ನ ಹಿಂಗ ಸೀರಿಯಲ್ ಪ್ರಕಾರ ಇದಾವ. ಮತ್ತೆ ಇದೇ ತರ ಹೇಳಬೇಕು. ಬುಧ ಶುಕ್ರ ಭೂಮಿ, ಮಂಗಳ ಗುರು ಶನಿ, ಯುರೇನಸ್ ನೆಪ್ಚೂನ್ ಅನ್ನುವಂಥದ್ದು. ಪ್ಲೇಟೋ ಇದು ಮೊದಲ ಗ್ರಹ ಇತ್ತು, ಇದು ತೆಗೆದಲಾಗಿದೆ ಅನ್ನುವಂಥದ್ದು. ಬುಧ ಶುಕ್ರ ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅನ್ನುವಂಥದ್ದು. ಇದೇ ತರನಾಗಿ ಕಂಠಪಾಠ ಮಾಡಿ ಇದಕ್ಕೊಂದು ಲೈಕ್ ಮತ್ತು ಕಮೆಂಟ್ ಮಾಡಿರಿ ಸರ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿರಿ. ಓಕೆ, ಮುಂದೆ ಹೋಗೋಣ್ರಿ. ದ ಸ್ಟಾರ್ ಆರ್ ಸೆಲ್ಫ್ ಲುಮಿನಿಯಸ್ celestial bodies and sun is also star. ನೋಡ್ರಿ, ಸೋಲಾರ್ ಸಿಸ್ಟಮ್ ಇಸ್ ದ ಪಾರ್ಟ್ ಆಫ್ ಗ್ಯಾಲಕ್ಸಿ ವಿಚ್ ಇಸ್ ನೋನ್ ಆಸ್ ಮಿಲ್ಕಿ ವೇ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಒಂದು ನಿಮಿಷ, ಈ ಥರ ಅರ್ಥನ ಹೇಳ್ತೇನೆ ನಿಮ್ಗೆ. ಒಂದು ನಿಮಿಷ ಹೆಂಗ ಅಕ್ಕದಂದ್ರೆ ಇದತ್ರ ಎಸ್ ಇಲ್ಲಿ ನೋಡ್ರಿ, ಸ್ವಯಂ ಪ್ರಕಾಶದ ಆಕಾಶಕಾಯಿಗಳ ನಕ್ಷತ್ರಗಳು, ಸೂರ್ಯನ ಒಂದು ನಕ್ಷತ್ರ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಎಸ್, ಸೆಲ್ಫ್ ಲುಮಿನಸ್ ಸೆಲೆಸ್ಟಿಯಲ್ ಬಾಡೀಸ್ ಅನ್ನುವಂಥದ್ದು. Sun is also star ಅನ್ನುವಂಥದ್ದು. The solar system is the part of galaxy which is known as ನೋಡ್ರಿ, ಈ ಗ್ಯಾಲಕ್ಸಿ ಯಾವ ಗ್ಯಾಲಕ್ಸಿಯ ಒಂದು ಸೋಲಾರ್ ಪಾರ್ಟ್ ಅದಪ್ಪ ಅಂದ್ರೆ ಮಿಲ್ಕಿ ವೇ ಅನ್ನೋದು ಒಂದು ಗ್ಯಾಲಕ್ಸಿ ಅಂದ್ರೆ ಒಂದು ಪುಂಜ, ನಕ್ಷತ್ರಗಳ ಒಂದು ಪುಂಜ. ಆ ಪುಂಜದ ಗುಂಪಿನ ಒಂದು ಸೂರ್ಯ ಒಂದು ಭಾಗ. ಆ ಸೂರ್ಯದ ಕುಟುಂಬವೇ ಸೋಲಾರ್ ಸಿಸ್ಟಮ್, ಅದು ಸೌರವ್ಯೂಹ. ಓಕೆ, ನೋಡ್ರಿ ಸರ್. ಎಸ್ ಸರ್, ನೀವು ಕಮೆಂಟ್ ಮಾಡ್ರಿ. ಇಂಗ್ಲೀಷಿನಲ್ಲಿ ಈ ಥರ ಹೇಳ್ತಾ ಇದ್ರೆ ನಿಮಗೆ ಕೆಲವೊಂದು ವೊಕ್ಯಾಬ್ಯುಲರಿ ಆಗಲಿ, ಕೆಲವೊಂದು ಶಬ್ದಗಳಾಗಲಿ ಯೂಸ್ ಆಗ್ತಾವ ಅನ್ನೋಂಥದ್ದು. ಇದು CTET ಎಕ್ಸಾಮ್ ಬರಲಿಕ್ಕೆ ಯೂಸ್ ಆಗ್ತದೆ ಸರ್, ಮತ್ತು TET ಎಕ್ಸಾಮ್ ಹೆಲ್ಪ್ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ಕನ್ನಡ ವಿಡಿಯೋನ ಮಾಡ್ತೀನಿ ಅನ್ನೋಂಥದ್ದು. ಓಕೆ, ಹೆಚ್ಚು ಕಮೆಂಟ್ಗಳು ಬಂದಪ್ಪ ಅಂದ್ರೆ ಇದೇ ಥರನಾಗಿ ಮಾಡುವಂಥ ವ್ಯವಸ್ಥೆ ಇದೆ. ಓಕೆ ಸರ್, ಮುಂದೆ ಹೋಗ್ರಿ. ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ, ಯಾಕಂದ್ರೆ ಕಮೆಂಟ್ಗಳೇನು ಬರ್ತಾ ಇಲ್ಲ. ಎಸ್ ಸರ್, ಸೂರ್ಯ ನೋಡ್ರಿ, ಅದ್ಭುತವಾಗಿರೋದು. ಸೂರ್ಯ ಒಂದು ನಕ್ಷತ್ರ. ಇದು ಇತರೆ ನಕ್ಷತ್ರಗಳಿಂದ ಭೂಮಿಗೆ ಹತ್ತಿರದಲ್ಲಿರುವಂಥ ಗ್ರಹ. ಭೂಮಿಗೆ ಹತ್ತಿರದಲ್ಲಿರುವಂಥ ಗ್ರಹ ಅಲ್ಲ ಇದು, ಭೂಮಿಗೆ ಹತ್ತಿರದಲ್ಲಿರುವಂತಹ ನಕ್ಷತ್ರ ಯಾವುದು ಅನ್ನುವಂಥದ್ದು. ಭೂಮಿ ಹತ್ತಿರದಲ್ಲಿರುವಂಥ ನಕ್ಷತ್ರ ಯಾವುದು? ಸೂರ್ಯ ಅನ್ನುವಂಥದ್ದು. ಓಕೆ, ದೊಡ್ಡದಾಗಿ ಕಾಣ್ತದ ಸೂರ್ಯ. ದೊಡ್ಡದಾಗಿ ಕಾಣ್ತದೆ ಯಾಕಪ್ಪ ಅಂದ್ರೆ ಹತ್ತಿರ ಇದೆ ಅನ್ನುವಂಥದ್ದು. ಅದು ಸೌರವ್ಯೂಹದ ಕೇಂದ್ರ ಬಿಂದು ಯಾವುದಪ್ಪ ಅಂದ್ರೆ ನಾವು ಹೇಳ್ತೀವಿ ಯಾವುದು? ಸೂರ್ಯ. ಓಕೆ, ಇದರ ಗುರುತ್ವಾಕರ್ಷಣೆ ಒಳಪಟ್ಟು ಎಲ್ಲ ಪರಿವಾರದ ಆಕಾಶಕಾಯಿಗಳೆಲ್ಲ ಅದರ ಸುತ್ತುತ್ತವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಮಗೆ ಬೆಳಕು ಮತ್ತು ಶಾಖವನ್ನು ನೀಡುವ ಸೂರ್ಯನನ್ನು ಬೆಳಗ್ಗೆ ಪೂರ್ವದಲ್ಲಿ ಉದಯಿಸಿ, ನೋಡ್ರಿ ಬೆಳಗ್ಗೆ ಎಲ್ಲಿ ಉದಯಿಸ್ತಾನ? ಪೂರ್ವದಲ್ಲಿ. ಸಂಜೆ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣ್ತದ ಸೂರ್ಯ ಭೂಮಿಯನ್ನು ಸುತ್ತುತ್ತಿರುವಂತೆ ನಮಗೆ ಅನಿಸುತ್ತದೆ ಅಲ್ಲವೇ? ನಿಜ ಅಲ್ಲವೇ? ಸೂರ್ಯ ಭೂಮಿಯನ್ನು ಸುತ್ತುತ್ತಾ ಇದೆ ಅಂತ ಅನಿಸ್ತದೆ, ಬಟ್ ಅದು ನಿಜ ಅಲ್ಲ ಅನ್ನುವಂಥದ್ದು. ಓಕೆ, ಮನುಷ್ಯನು ಸೇರಿದಂತೆ ಪ್ರಾಣಿ ಸಸ್ಯ ಸಂಕುಲಗಳಿಗೆ ಸೂರ್ಯನ ಶಾಖ ಮತ್ತು ಬೆಳಕು ಅವಶ್ಯಕ. ಇಲ್ಲಿದೆ ಇಂಪಾರ್ಟೆಂಟ್. ಇಲ್ಲಿದೆ ಪಾಯಿಂಟ್ಸ್ ಅದಾವ. ಚಂದ್ರ, ಸೂರ್ಯ ಮತ್ತು ಇತರ ಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ ಎಂದು ಪುರಾತನ ಕಾಲದಲ್ಲಿ ಊಹಿಸಲಾಗಿತ್ತು. ಇದನ್ನು ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಎಂದು ಕರೆಯಲಾಗಿದೆ. ನೋಡಲಿ,
ಚಂದ್ರ ಭೂಮಿ ಇತರ ಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ. ಭೂಮಿ ನಡುಕದ ಎಲ್ಲ ಸೂರ್ಯ ಚಂದ್ರ ಎಲ್ಲ ಭೂಮಿಯನ್ನ ಸುತ್ತುತ್ತಾ ಇವೆ, ಗುಂಡಾಗ್ತಾ ಇವೆ ಅಂತ ಪುರಾತನ ಕಾಲದಲ್ಲಿ ಊಹಿಸಲಾಗಿತ್ತ. ಇದನ್ನು ಭೂಕೇಂದ್ರಿತ ವ್ಯವಸ್ಥೆ ಅಂತ ಕರಿತಿದ್ರು. ಇದನ್ನು ಪ್ರತಿಪಾದಿಸಿದವರು ಯಾರು ಅಂದ್ರ ಕ್ಲಾಡಿಯಸ್ ಟಾಲೆಮಿ ಅನ್ನೋರು ಪ್ರತಿಪಾದಿಸ್ತಾರ ಅನ್ನುವಂಥದ್ದು ಇಂಪಾರ್ಟೆಂಟ್. ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತುತ್ತಿದೆ ಎಂದು ಮೊದಲು ಪ್ರತಿಪಾದಿಸಿದವನು ಭಾರತೀಯ ಖಗೋಳ ವಿಜ್ಞಾನಿ ಗಣಿತ ತಜ್ಞನಾಗಿರುವಂತಹ ಆರ್ಯಭಟ. ಇದನ್ನು ಸೂರ್ಯೋದ ಸೌರ ಕೇಂದ್ರಿತ ವ್ಯವಸ್ಥೆ, ಸೂರ್ಯ ಕೇಂದ್ರಿತ ಮಾದರಿ ಅಂತ ಕರಿತೀವಿ. ಇಲ್ಲಿ ಸೂರ್ಯ ಕೇಂದ್ರಿತ ಮಾದರಿಯಲ್ಲಿ ಸೂರ್ಯ ನಡುಕಿರ್ತಾನ, ಭೂ ಕೇಂದ್ರಿತ ಮಾದರಿಯಲ್ಲಿ ಭೂಮಿ ನಡುಕಿರ್ತದ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಷ್ಟೇ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತುತ್ತಿವೆ ಎಂದು ನೋಡ್ಲಿ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತುತ್ತಿವೆ ಎಂದು ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೊಹಾನ್ನೆಸ್ ಕ್ಯಾಪ್ಲರ್ ಸಹ ಪ್ರತಿಪಾದಿಸಿದ್ದರು ಅನ್ನುವಂಥದ್ದು ಇಂಪಾರ್ಟೆಂಟ್. ನಮ್ಮ ಖಗೋಳ ವಿಜ್ಞಾನಿ ಆರ್ಯಭಟ್ಟನು ಹೇಳ್ತಾನ ಅದನ್ನ, ಮತ್ತು ಇವರು ಅದನ್ನ ಹೇಳ್ತಾರೆ. ಇಂಪಾರ್ಟೆಂಟ್. ಯಾರೇ? ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೊಹಾನ್ನೆಸ್ ಕ್ಯಾಪ್ಲರ್ಸ್. ಓಕೆ. ಅನಂತರ ಇಟಲಿಯ ಗಣಿತ ತಜ್ಞ ಮತ್ತು ಭೌತವಿಜ್ಞಾನಿಯಾಗಿಂತ ಗೆಲಿಲಿಯೋ ಗೆಲಿಲಿ ಒಂದು ದೂರದರ್ಶಕವನ್ನು ರೂಪಿಸಿ ಅದರ ಸಹಾಯದಿಂದ ಸೌರ ಕೇಂದ್ರಿತ ಕೊಪರ್ನಿಕಸ್ ಮಾದರಿಯನ್ನು ಸಮರ್ಥಿಸಿದನು, ಸ್ಪಷ್ಟೀಕರಿಸಿದನು, ಅದಕ್ಕೆ ನಿದರ್ಶನ ಕೊಟ್ಟನು ಅನ್ನುವಂಥದ್ದು ಇಂಪಾರ್ಟೆಂಟ್. ಎಸ್ ಸರ್. ನೋಡ್ರಿ, ಇದು ಬರೆದಿಟ್ಕೋರಿ, ಇಂಪಾರ್ಟೆಂಟ್ ಅದ. ನೋಡ್ರಿ, ನಮ್ಮ ಭಾರತೀಯ ವಿಜ್ಞಾನಿ ಮೊದಲ ಹೇಳಿದವನು ಯಾರಪ್ಪ ಅಂದ್ರ ಸೌರ ಕೇಂದ್ರಿತ ವ್ಯವಸ್ಥೆ ಆರ್ಯಭಟ. ಅಷ್ಟೇ ಅಲ್ಲದ ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೊಹಾನ್ನೆಸ್ ಕ್ಯಾಪ್ಲರ್ ಕೂಡ ಪ್ರತಿಪಾದಿಸ್ತಾನ. ಈ ಪ್ರತಿಪಾದಿಸಿದ್ರಷ್ಟೇ, ಆದ್ರೆ ಅದನ್ನ ಸ್ಪಷ್ಟೀಕರಣ ಸಮರ್ಥಿಸಿದವರು ಯಾರಪ್ಪ ಅಂದ್ರ ಇಟಲಿ ದೇಶದ ಗೆಲಿಲಿಯೋ ಅನ್ನುವಂಥ ಒಬ್ಬ ಖಗೋಳ ವಿಜ್ಞಾನಿ ಪ್ರತಿಪಾದಿಸ್ತಾನ ಅನ್ನುವಂಥ ಕೋಪರ್ನಿಕಸ್ ಮಾದರಿಯನ್ನ ಸಮರ್ಥಿಸಿದನು ಅನ್ನುವಂಥದ್ದು, ಸ್ಪಷ್ಟೀಕರಿಸಿದನು ಅನ್ನುವಂಥದ್ದು ಇಂಪಾರ್ಟೆಂಟ್. ಎಸ್ ಸರ್. ನೆಕ್ಸ್ಟ್ ನೋಡ್ರಿ, ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾವೇ ಗ್ರಹ ಅನ್ನುವಂಥ. ಸೂರ್ಯನ ಸುತ್ತ ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಅಂದ್ರೆ ಈ ತರ ಮೂಮೆಂಟ್ ಆಗ್ಬೇಕಾದ, ಈ ದಿಕ್ಕಿ ಹಿಂಗ ಪ್ರದಕ್ಷಿಣೆ ಹಾಕುವ ಆಕಾಶಕಾವೇ ಗ್ರಹ ಅಂತ ನೆನಪಿರಲಿ. ಪ್ರತಿ ಗ್ರಹವು ತನ್ನದೇ ಆದ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸ್ತದ. ನೋಡ್ರಿ, ಇದು ಬುಧ ಗ್ರಹ ಚಲಿಸ್ತದ, ಇದು ಶುಕ್ರ ಗ್ರಹ ಚಲಿಸ್ತದ, ಇದು ಭೂಮಿ ಇಲ್ಲಿ ಹಿಂಗ ಚಲಿಸ್ತದ. ಅದ ಒಂದು ಏನಪ್ಪಾ ಅಂದ್ರ ಅದ್ರ ಒಂದು ದಾರಿ ಅದ, ಹಾದಿ ಹತ್ರದ ಒಂದು ದಾರಿ ಅಂದ್ರ ಮಾರ್ಗ ಅದ ಅನ್ನುವಂಥದ್ದು. ಇದಕ್ಕೇನಂತ ಕರಿತೀವಿ? ಕಕ್ಷಾ ಮಾರ್ಗ ಅಂತ ಕರಿತೀವಿ. ಕೇಳುವಂತ ಸಾಧ್ಯತೆ. ಕಕ್ಷಾ ಮಾರ್ಗವು ಯಾವುದವನ್ನು ಸಮರ್ಥಿಸುತ್ತದ? ಗ್ರಹಗಳ ಪಥ, ಉಪಗ್ರಹಗಳ ಪಥಗಳು. ಎಸ್ ಹೇಳ್ಬೋದು. ಎಸ್ ಸರ್. ನೆಕ್ಸ್ಟ್, ಸೂರ್ಯನ ಸುತ್ತುವ ಭೂಮಾರ್ಗವನ್ನು ಭೂಪಥ ಅಂತ ಕರೀತಾರೋ. ಭೂಮಿ ಏನ್ ಮಾಡ್ತದ? ಭೂಮಿ ಸುತ್ತದಲ್ಲ, ಅದಕ್ಕೊಂದು ಭೂಪಥ ಅಂತ ಕರಿತೀವಿ. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ, ಅವು ಬೆಳಕು ಮತ್ತು ಶಾಖಗಳಿಗೆ ಸೂರ್ಯನನ್ನು ಅವಲಂಬಿಸಿವೆ. ಎಸ್ ಮುಂದುಗೂಡ್ರಿ. ಭೂಮಿ ಅಂತ ಬಂದಾಗಲಿ ನಮ್ಮ ಆವಾಸ ಸ್ಥಾನವನ್ನು ಭೂಮಿ, ಸೌರ್ಯವಾದ ಒಂದು ವಿಶಿಷ್ಟ ಗ್ರಹ, ಸೂರ್ಯನಿಂದ ಮೂರನೇ ಗ್ರಹ, ಆವಾಸ ಸ್ಥಾನ ವಿಶಿಷ್ಟ ಗ್ರಹ, ಇದು ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ಅಂತ ಕರೀತಾರೆ. ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ನೀಲಿ ಗ್ರಹ, ಒಂದು ಮೂರನೇ ಗ್ರಹ. ಓಕೆ, ಜೀವರಾಶಿಯನ್ನು ಹೊಂದಿರುವ ಗ್ರಹ
ನೆಕ್ಸ್ಟ್ ಎಂತ ಕರಿತೀವಿ, ಜೀವಿಗಳ ಬದುಕಿಗೆ ಬೇಕಾದ ಶಾಖ, ನೀರು, ಜಲ, ಅನಿಲಗಳುಳ್ಳ ವಾಯುಗೋಳ ಈ ಗ್ರಹದಲ್ಲಿದೆ. ಚಂದ್ರನ ಮೇಲಿಂದ ಕಂಡು ಬರುವ ಭೂಮಿಯ ಚಿತ್ರ ಇಲ್ಲಿದೆ ನೋಡಿ. ಚಂದ್ರನಿಂದ ನಾವು ಒಂದು ಚಿತ್ರವನ್ನು ತೆಗೆದಾಗ, ಛಾಯಾಚಿತ್ರವನ್ನು ತೆಗೆದಾಗ ಈ ತರ ಭೂಮಿಯ ಚಿತ್ರ ಕಾಣ್ತದ. ಭೂಮಿ ಈ ತರ ಕಾಣುತ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ನೀಲಿಗತ್ಲೆ ಕಾಣ್ತದೆ, ನೀಲಿ ಗ್ರಹ. ಎಸ್ ಸರ್. ಭೂಮಿ ಆಕಾರ, ಭೌಮ್ಯಾಕಾರ ಬರೋಣ ನೋಡ್ರಿ. ಇದು ಇಂಪಾರ್ಟೆಂಟ್ ರೀ ಸರ. ನೋಡ್ರಿ ಭೂಮಿ ಆಕಾರ ಯಾವ ತರ ಆಗಿದೆ. ಭೂ ವಿಜ್ಞಾನಿಗಳ ಪ್ರಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟಿಯಾಗಿಯೂ ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ. ನೋಡ್ರಿ ಈ ತರ ಹಿಂಗಾಗಿದೆ ಅಂತ ಸ್ವಲ್ಪ. ಒಂದು ನಿಮಿಷ. ಈ ತರ ಅಂದ್ರೆ ಇಲ್ಲಿ ಸ್ವಲ್ಪ ಚಪ್ಪಟ್ಟಾಗ್ಯದ, ಇಲ್ಲಿ ಮ್ಯಾಲ ಸ್ವಲ್ಪ ಚಪ್ಪಟ್ಟಿದೆ, ಈ ತರ ಸ್ವಲ್ಪ ಉಬ್ಬ್ಯದ ಅಂತ. ಓಕೆ, ಹೀಗಾಗಿ ಇಂಥ ಆಕಾರವನ್ನು ಜಿಯಾಲ್ಡ್ ಆಕಾರ ಹೊಂದಿದೆ. ಭೂಮಿ ಯಾವ ಆಕಾರ ಹೊಂದಿದೆ? ಜಿಯಾಲ್ಡ್ ಆಕಾರ ಹೊಂದಿದೆ. ಭೂಮಿ ಆಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಅಂದರೆ ಭೂಮಿಯ ಪೂರ್ಣ ವೃತ್ತಾಕಾರ ಗುಂಡಗಾಗಿಲ್ಲ ಅನ್ನುವಂಥದ್ದು. ಅದಕ್ಕೆ ಕಿತ್ತಳೆ ಆಕಾರ ಹೊಂದಿದೆ ಅಂತ ಹೇಳ್ತೀವಿ. ಕಿತ್ತಳೆ ಹಣ್ಣಿನ ಆಕಾರ ಅಂತ ಹೇಳ್ತೀವಿ. ಓಕೆ, ಕಿತ್ತಳೆ ಹಣ್ಣು ಅಂದ್ರೆ ಯಾವ ತರ ಆಗಿ ಮ್ಯಾಲ ಮತ್ತು ತಳಗ ಚಪ್ಪಟಿ ಇರ್ತದೆ ಸ್ವಲ್ಪ. ಓಕೆ, ಇದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ಇದು ಇಂಪಾರ್ಟೆಂಟ್ ರೀ. ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಇಂಪಾರ್ಟೆಂಟ್ ಇದು. ಮೊದಲನೇ ದೊಡ್ಡ ಗ್ರಹ ಯಾವ್ದ್ರಿ? ಗುರುಗ್ರಹ ಅನ್ನುವಂಥದ್ದು ಅತಿ ದೊಡ್ಡ ಗ್ರಹ. ಆದ್ರೆ ಇದು 5ನೇ ದೊಡ್ಡ ಗ್ರಹ ಅಂತ ಕೇಳಬಹುದು. ಇದರ ಸಮಭಾಜಕ ವೃತ್ತದ ವ್ಯಾಸ ಎಷ್ಟದಪ್ಪ ಅಂದ್ರೆ 12,757 ಇಂಪಾರ್ಟೆಂಟ್ ಕಿಲೋಮೀಟರ್ ಅದ ನೋಡ್ರಿ. ಇಲ್ಲಿ ಭೂಮಿಯು ಸಮಭಾಜಕ ವೃತ್ತದ ಬಳಿ ಇಲ್ಲಿ ಕೊಡಲಾಗಿದೆ 12,757 ಕಿಲೋಮೀಟರ್ ಕೊಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಧ್ರುವೀಯ ವ್ಯಾಸ ಅಂತ ಕೇಳಿಲ್ಲ. ಧ್ರುವೀಯ ವ್ಯಾಸ ಅಂತ. ಧ್ರುವೀಯ ವ್ಯಾಸ ಅಂದ್ರ ಇಲ್ಲಿ ಈ ತರ ಉದ್ದಗಾಗಿ ಇರುವಂತಹ ವ್ಯಾಸ ಅಂದ್ರ 12,714 ಅಂದ್ರ ಎಷ್ಟು ಕಮ್ಮಿ ಆತ್ ನೋಡ್ರಿ ಸರ. ಇಲ್ಲಿ ನೋಡ್ರಿ 24, 34, 44, 54, ಆಮೇಲೆ 43 ಕಿಲೋಮೀಟರ್ ಕಮ್ಮಿ ಇದೆ ಅನ್ನುವಂಥದ್ದು. ಹೆಚ್ಚಿದೆ ಅನ್ನುವಂಥದ್ದು. ಕಮ್ಮಿ ಅಂದ್ರೆ ಹೆಚ್ಚಿಲ್ಲ ಕೊಟ್ಟಾರ, ಹೌದಲ್ರಿ? ಇಲ್ಲಿ ಮುಂದೆ ಕೊಟ್ಟಾರ ನೋಡ್ರಿ 40 ಕಿಲೋಮೀಟರ್ ಕಡಿಮೆ ಇದೆ ಅನ್ನುವಂಥದ್ದು. ಓಕೆ, ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಕಿಲೋಮೀಟರ್ ಕಮ್ಮಿ ಇದೆ. ಇಂಪಾರ್ಟೆಂಟ್. ಇವೆಲ್ಲ ಇಂಥವು ಇದೇ ತರನಾಗಿ CET ಎಕ್ಸಾಮ್ದಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಾ ಇರ್ತಾನೆ ಅನ್ನೋಂಥದ್ದು. ನಾವು ನೋಡ್ರಿ, ಇವೆಲ್ಲ ಕರ್ನಾಟಕ ಟೆಕ್ಸ್ಟ್ ಬುಕ್ದಲ್ಲಿ ಇವೆಲ್ಲ ಜ್ಞಾನ ಅದ. 5ನೇ ತರಗತಿಯಿಂದ 10th ವರೆಗೆ ಸರಿಯಾಗಿ ಓದಿದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ನಾವು ಫೇಸ್ ಮಾಡಬಹುದು ನಾವು, ಹೌದಿಲ್ರಿ? ಇದು ಬೇಸ್ ಇಟ್ಕೊಂಡು ನಾವು ಈ ತರ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ಮತ್ತೆ ಹೆಚ್ಚು ನಾವು ಆ್ಯಡ್ ಮಾಡ್ಕೋಬಹುದು ಅಂಶಗಳನ್ನ. ಬಟ್ ಇದು ಬೇಸಿಕ್ ಆಗಿ ಮೊದಲು ನೋಡ್ರಿ, ಯಾರೇ ಕಾಂಪಿಟೇಟಿವ್ ಓದೋರಿದ್ರೆ ಮೊದಲು ಬೇಸಿಕ್ ಆಗಿ ಟೆಕ್ಸ್ಟ್ ಬುಕ್ಗಳನ್ನು ಓದ್ಕೋಬೇಕು. ಬೆಸ್ಟ್ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಸರಿಯಾಗಿ ಓದ್ಕೊಂಡ್ರೆ ಮತ್ತೆ ನೀವು ಎಕ್ಸ್ಟ್ರಾ ಯಾವ್ದಾದ್ರು ಬುಕ್ ತಗೊಂಡು ಓದಬಹುದು ಅನ್ನುವಂಥದ್ದು. ಮೊದಲು ಇದೇ ಬರಲಿಲ್ಲ ಅದೇ ಓದಕ್ಕೆ ಹೋಗ್ಬೇಡ್ರಿ. ಮೊದಲು ಇವು ಟೆಕ್ಸ್ಟ್ ಬುಕ್ ಎಲ್ಲ ಓದ್ಕೊ. ಯಾಕಂದ್ರೆ ನಾವು ನೋಡ್ರಿ, ಏನಾದ್ರೂ ನಾವು ಅಬ್ಜೆಕ್ಷನ್ ಹಾಕಬೇಕಾದ್ರೆ ಇವೆಲ್ಲ ಪಠ್ಯ ಪುಸ್ತಕಗಳು ಇವೇ ಬೇಕಾಗ್ತಾವ ಸರ್. ಅದಕ್ಕಾಗಿ ಇವೇ ಹೆಚ್ಚು ಓದ್ಬೇಕ್ರಿ ಸರ್. ನಾವು ಯಾವುದೋ ಒಂದು ಲೇಖಕರು ಬರ್ದಿದ್ದು ಓದಕ್ಕೆ ಹೋಗ್ಬೇಡ್ರಿ. ಎಲ್ಲ ಇವು ಟೆಕ್ಸ್ಟ್ ಬುಕ್ ಎಲ್ಲ ಓದ್ರಿ. ನಾ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ಇದನ್ನ ನೋಡ್ರಿ, ಮತ್ತು ಟೈಮ್ ಸಿಕ್ಕಾಗ ನೋಡ್ರಿ, ಮತ್ತು ಪಾಯಿಂಟ್ ಮಾಡ್ಕೊತವ್ರಿ. ಎಕ್ದಮ್ ಶಾರ್ಟ್ ಪಾಯಿಂಟ್ಸ್ ಮಾಡ್ಕೋದ್ರಿ. ನಾ ಬೇಕಾದ್ರೆ ನಾನು ನೋಟ್ಸ್ ಮಾಡಿದ್ದು ಅದನ್ನ ಇದು ಪಾಯಿಂಟ್ ಹೆಂಗೆ ಯಾವ ಥರ ಪಾಯಿಂಟ್ಸ್ ಮಾಡಿನ ಅಂತ ನಿಮಗೊಂದು ಈ ಬಾಣಗಳ ಪಾಠದಿಂದ ಒಂದು ನಾಳೆ ನಾನು PDF ತೋರಿಸ್ತೀನಿ ರೀ. ಓಕೆ, PDF ಮಾಡಿ ತೋರಿಸ್ತೀನಿ. ವೆರಿ ಶಾರ್ಟ್ ನೋಟ್ ರೀ. ಓಕೆ, ಹೆಂಗೆ ಮಾಡ್ಬೋದು ಅನ್ನುವಂಥದ್ದು ಒಂದು PDF ತೋರಿಸ್ತೀನಿ ನಿಮಗೆ. ಇದರಿಂದ ಭೂಮಿಯು
ಗೋಳಾಕಾರವಾಗಿರುವುದು ತಿಳಿಯುತ್ತದೆ. ಭೂಮೇಲ್ಮೈನ ಒಟ್ಟು ವಿಸ್ತೀರ್ಣವು ಓಕೆ ಸರ್, ಭೂಮೇಲ್ಮೈ ಒಟ್ಟು ವಿಸ್ತೀರ್ಣ ಎಷ್ಟದರ ಸರ 510 ಮಿಲಿಯನ್ ಚದರ್ ಕಿಲೋಮೀಟರ್ ಅದ. ನೋಡ್ರಿ ಎಷ್ಟಾಗ್ತದೆ. 510 ಮಿಲಿಯನ್ ಆಗಬೇಕು. 1 2 3 ಸಾವಿರ ಆಗ್ತದೆ. 1 2 3 ಇಷ್ಟಾಗ್ತದೆ ನೋಡ್ರಿ, ಮಿಲಿಯನ್ ಆಗ್ತದೆ. ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಆಯ್ತು. ಇದನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಹೇಳಿ ನೋಡಿದಾಗ ಇದು ಸಾವಿರ, ಇದು ಲಕ್ಷ, ಅಂದ್ರೆ 51 ಕೋಟಿ ಚದರ್ ಕಿಲೋಮೀಟರ್ ಆಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್. 51 ಕೋಟಿ ಚದರ್ ಕಿಲೋಮೀಟರ್ ಆಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ಗೋ. ಎಸ್, ದಿಸ್ ಇಸ್ ಸೋಲಾರ್ ಸಿಸ್ಟಮ್, ಸೂರ್ಯನ ಪರಿವಾರ ಅನ್ನುವಂಥದ್ದು ಇಂಪಾರ್ಟೆಂಟ್. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ, ಅವುಗಳನ್ನ ಹೆಸರು ಕ್ರಮವಾಗಿ ಬರೀ. ಹತ್ತಿರ ಗ್ರಹ ಯಾವುದು, ವಾಸರ ಗ್ರಹ ಯಾವುದು, ದೊಡ್ಡ ಗ್ರಹ ಯಾವುದು, ಚಿಕ್ಕ ಗ್ರಹ ಬುಧ ಗ್ರಹ ಬರ್ತದ, ದೂರ ಗ್ರಹ ನೆಪ್ಚೂನ್ ಬರ್ತದ. ನೆಕ್ಸ್ಟ್ ನೆಪ್ಚೂನ್. ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ನೋಡ್ರಿ, 3ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಇರೋ ನೆಕ್ಸ್ಟ್ ನೆಪ್ಚೂನ್ ಅನ್ನುವಂಥದ್ದು ಬ್ಯಾಪಟ್ ಮಾಡ್ರಿ. ಎಸ್ ಮುಂದೆ ನೋಡ್ರಿ, ಭೂಮಿಯ ಚಲನೆಗಳು ಅಂತ ಬಂದಾಗ, ಎಸ್ ಸರ್, ಭೂಮಿಯ ಚಲನೆಗಳು ಅಂತ ಬಂದಾಗ ಭೂಮಿಯು ದೈನಂದಿನ ಚಲನೆ, ವಾರ್ಷಿಕ ಚಲನೆ ಅಂತ ಎರಡು ಬರ್ತಾವ್ರಿ, ನೆನಪಿರ್ಲಿ. ಎಂಬ 2 ಚಲನಗಳಿವೆ. ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆಯಲ್ಲಿ. ತನ್ನ ಅಕ್ಷದಲ್ಲಿ ನಿತ್ತಲ್ಲಿ ಇದು ಅಕ್ಷ ಅನ್ನುವಂಥದ್ದು. ಓಕೆ, ಕಕ್ಷಾ ಮಾರ್ಗ ಬೇರೆ, ಅಕ್ಷ ಬೇರೆ ಅನ್ನುವಂಥದ್ದು. ಕಕ್ಷಾ ಮಾರ್ಗ ಅಂದ್ರೆ ಬೇರೆ, ಅಕ್ಷ ಮಾರ್ಗ ಇದು. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆ. ನೋಡ್ರಿ, ನೀವು ನೆನಪಿರ್ಲಿ, ಭೂಮಿ ತಿರುಗುವುದು ಯಾವ ದಿಕ್ಕಿನಿಂದ ಅಂತ ಕೇಳಿದಾಗ ಪಶ್ಚಿಮನಿಂದ ಪೂರ್ವಕ್ಕೆ ತಿರುಗ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಅದಕ್ಕೆ ನಾವು ಪೂರ್ವಕ್ಕೆ ಸೂರ್ಯ ಉದಯಿಸಿದ್ದಾನೆ ಅಂತ ನಾವು ಭಾಸ ಆಗ್ತದ ಅನ್ನುವಂಥದ್ದು. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ. ದೈನಂದಿನ ಚಲನೆ ಅಂದ್ರೆ ತನ್ನ ಕಕ್ಷದಲ್ಲೇ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ. ಆಮೇಲೆ ವಾರ್ಷಿಕ ಚಲನೆ ಅಂದ್ರೆ ಏನ, ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುತ್ತದೆ ಅನ್ನುವಂಥದ್ದು. ಇದು ವಾರ್ಷಿಕ ಚಲನೆ. ಭೂಮಿಯು ಸೂರ್ಯನನ್ನು ಪ್ರದಕ್ಷಿಣೆ ಹಾಕುವಾಗ ತನ್ನ ಅಕ್ಷದಲ್ಲಿ ಸದಾ ಸುತ್ತಾ ಇರ್ತದ. ಅಕ್ಷದಲ್ಲಿ ಅಂದ್ರೆ ಇದು ಅಕ್ಷ ತನ್ನ ಮೈ ಸುತ್ತ ಇರ್ತದ. ತನ್ನ ಮೈ ಸುತ್ತುತ್ತಾ ಸೂರ್ಯನನ್ನ ಸುತ್ತುತ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್ ಸರ್, ಇಲ್ಲಿ ಬರ್ರಿ, ಇದೊಂದೇನಪ್ಪ ಅಂದ್ರ ಒಂದು ಚಟುವಟಿಕೆ ಇದೆ, ಇನ್ನೇನು ಇಂಪಾರ್ಟೆಂಟ್. ಇಲ್ಲಿ ಒಂದು ಹುಡುಗನ ಮನುಷ್ಯನ ಇದೇ ತೆರನಾಗಿ ಒಬ್ಬ ಹುಡುಗರನ್ನ ಆ ಹುಡುಗ ಗೊತ್ತಿರುವಂತಹ ಹುಡುಗನಿಂದ ಒಂದೇ ಪಥದಲ್ಲಿ ಸುತ್ತುತ್ತಾ ಇದ್ದಾನ. ಅಂದ್ರೆ ಇದೇನಪ್ಪ ಅಂದ್ರೆ ಸೂರ್ಯ ಇವ ಸುತ್ತುತ್ತಾ ಇರೋದು ಭೂಮಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಎಸ್ ಸರ್. ನೆಕ್ಸ್ಟ್ ಸರ್, ಹಗಲು ಮತ್ತು ರಾತ್ರಿಗಳು ಯಾವ ರೀತಿ ಆಗ್ತಾವ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ಭೂಮಿಯ ದೈನಂದಿನ ಚಲನೆಯ ಅವಧಿಯಲ್ಲಿ ಸೂರ್ಯನಿಗೆ ಎದುರಾಗಿರುವ ಭೂಭಾಗಕ್ಕೆ ಹಗಲು, ವಿರುದ್ಧ ಭಾಗಕ್ಕೆ ರಾತ್ರಿ ಆಗಿರುತ್ತದೆ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಉದಯವಾದಂತೆ ಪಶ್ಚಿಮದಲ್ಲಿ ಮುಳುಗಿದಂತೆ ಭಾಸ ಆಗ್ತದೆ ಅನ್ನುವಂಥದ್ದು. ಹಗಲು ಮತ್ತು ರಾತ್ರಿ ಉಂಟಾಗಲು ನಮಗೆ ದೈನಂದಿನ ಚಲನೆ ಕಾರಣ. ಇಂಪಾರ್ಟೆಂಟ್. ದೈನಂದಿನ ಚಲನೆ ಇದ್ದಾಗ ನಾವು ಹಗಲು ಮತ್ತು ರಾತ್ರಿಯನ್ನು ಕಾಣ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ಭೂಮಿ ತನ್ನ ಅಕ್ಷದಲ್ಲಿ ಒಂದು ಸಾರಿ ತಿರುಗಲು 24 ಗಂಟೆ ಬೇಕು, ಒಂದು ದಿನ ಎನ್ನುತ್ತೇವೆ. ಎಸ್ ಸರ್. ಇಲ್ಲಿ ನೋಡ್ರಿ, ಇಲ್ಲೊಂದು ನಾನು ನಿಮಗೆ ಒಂದು ಲೆಕ್ಕ ಬಿಡಿಸ ತೋರಿಸ್ತೇನೆ ನಿಮಗೆ ಯಾವ ತರ ಇದೆ ಅಂತ. ಇಲ್ಲಿ ನೋಡ್ರಿ, ಒಂದು ದಿನ ಎನ್ನುತ್ತೇವೆ. ಹೀಗೆ ಭೂಮಿ ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಇಷ್ಟು ಡೇ ತೆಗೆದುಕೊಳ್ತದ ಅನ್ನುವಂಥದ್ದು. ಇದನ್ನು ಒಂದು ವರ್ಷ ಅಂತೇವೆ. ಭೂಮಿಯ ಚಲನೆಯನ್ನು ಆಧರಿಸಿ ದಿನ ಮತ್ತು ವರ್ಷವನ್ನು ನಿರ್ಧರಿಸಲಾಗಿದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ,
ಇಲ್ಲೊಂದು ನಿಮಗೆ ಇದು ತೋರಿಸ್ತೀನಿ ರೀ. ಒಂದು ಭೂಮಿಯನ್ನು ಸುತ್ತಲಿಕ್ಕೆ 365 4ನೇ ಒಂದು ದಿನ ಬೇಕಂತ ಹೇಳ್ತಾರ ಅವ್ರಿಗೆ. ಅಂದ್ರೆ 365 ದಿನ ಆದ್ರಿ. ಆಮೇಲೆ 4ನೇ ಒಂದು ಅಂದ್ರೆ ಎಷ್ಟು ದಿನ ಆತ, ಎಷ್ಟು ಗಂಟೆ ಆದ್ರೆ ಇದು 4ನೇ ಒಂದು ದಿನ ಅಂದ್ರೆ 24 ಗಂಟೆ ಒಳಗ 4 ಭಾಗ ಮಾಡ್ರಿ, ಅಂದ್ರೆ ಈಕ್ವಲ್ ಟು 6 ಗಂಟೆ ಬೇಕನ್ನುವಂಥದ್ದು. ಇಲ್ಲಿ ನೋಡ್ರಿ ಸ್ವಲ್ಪ 6 ಗಂಟೆ ಎಕ್ಸ್ಟ್ರಾ ಬರ್ತದ ಅನ್ನುವಂಥದ್ದು. ಅಂದ್ರೆ ಒಂದು ವರ್ಷಕ್ಕೆ ಭೂಮಿ, ಒಂದು ವರ್ಷ ಅಂದ್ರೆ ಎಕ್ಸಾಕ್ಟ್ ಎಷ್ಟ್ರಿ 365 6 ಗಂಟೆ ಬೇಕು ಭೂಮಿ ಸುತ್ತಲಿಕ್ಕೆ. ಓಕೆ, ಇಲ್ಲಿ ನೋಡ್ರಿ ಇವ್ರೇನ್ ಮಾಡ್ತಾರ್ರಿ, ಇದು 6 ಗಂಟೆಯನ್ನ ನಾವು ಈಗ ಉದಾಹರಣೆಗೆ ನಿಮ್ಗೆ ಈ ವರ್ಷ ಯಾವ್ದ್ರಿ 2024 ನಾವು ತಿಳ್ಕೊ. ಈ 2024 ನಾವು ಇದು ಲೀಪ್ ಇಯರೋ ಸಾಮಾನ್ಯ ಕಾಮನ್ ಇಯರೋ. ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಅಧಿಕ ವರ್ಷ ಅಂದ್ರೆ ಯಾವ 4ರಿಂದ ಭಾಗ ಹೋಗುವ ವರ್ಷವನ್ನೇ ಅಧಿಕ ವರ್ಷ ಅಂತ ಕರಿತೀವಿ. ಇದು 4ರಿಂದ ಭಾಗ ಹೋಗ್ತದೆ, ಯಾಕಂದ್ರೆ ಈ ಲಾಸ್ಟ್ 2 ಅಂಕಿಯನ್ನು ನಾವು ತಗೋಬೇಕು. ಈ ಲಾಸ್ಟ್ 2 ಅಂಕಿ ಭಾಗ ಹೋಯ್ತಪ್ಪ ಅಂದ್ರೆ ಇದು 4 24 ಅಂದ್ರೆ ಇದು ಸಂಪೂರ್ಣ ಭಾಗ ಹೋಯ್ತಂತಪ್ಪ ಅಂದ್ರೆ ಆ ಒಂದು ವರ್ಷ ಅಧಿಕ ವರ್ಷ ಆಗ್ತದ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಾದ್ರೆ 2024 ಅಧಿಕ ವರ್ಷ. ಹೌದು, ಅಧಿಕ ವರ್ಷ. ಅಧಿಕ ವರ್ಷ ಅಂದ್ರೆ ಏನು ವಿಶೇಷ? ಫೆಬ್ರವರಿಯಲ್ಲಿ ಏನು ವಿಶೇಷ ಇರಂಗಿಲ್ಲಪ್ಪ. ಫೆಬ್ರವರಿ ಒಳಗ 29 ಡೇಸ್ ಇರ್ತಾವ ಅನ್ನುವಂಥದ್ದು. ಸಾಮಾನ್ಯ ವರ್ಷದಲ್ಲಿ ಹಂಗಾದ್ರೆ 28 ಡೇಸ್ ಇರ್ತಾವು ನೋಡ್ರಿ. ಕ್ಯಾಲೆಂಡರ್ ತೆಗೆದು ನೋಡ್ರಿ, ಈ ವರ್ಷದ ಮತ್ತು ಹೋದ ವರ್ಷದ ಹೋದ ವರ್ಷ ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗ್ತದ. ಹಂಗಾದ್ರೆ ನೋಡ್ರಿ ಇದು ಅಧಿಕ ವರ್ಷ 4 ವರ್ಷ ಗಡಿಗೊಮ್ಮೆ ಬರ್ತದ, 4 ಇಯರಿಗೆ ಒಮ್ಮೆ ಬರ್ತದ ಅನ್ನುವಂಥದ್ದು. ಹಂಗಾದ್ರೆ 4 ಇಯರ್ಗಳೊಳಗ 1 ಡೇ ಹೆಚ್ಚಾಗ್ತದ, 4 ವರ್ಷಕ್ಕೆ 1 ಡೇ ಹೆಚ್ಚಾಗ್ತದ. ಎಲ್ಲಿ ಹೆಚ್ಚಾಗ್ತದ? ಈ 1 ಡೇ ಯಾಕೆ ಹೆಚ್ಚಾಗ್ತು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಏನಪ್ಪಾ ಅಂದ್ರೆ ವರ್ಷಕ್ಕೆ 6 ಗಂಟೆ ಹೆಚ್ಚಾಗ್ತದ. ವರ್ಷಕ್ಕೆ 6 ಗಂಟೆ, 2ನೇ ವರ್ಷಕ್ಕೆ, 3ನೇ ವರ್ಷಕ್ಕೆ 6 ಗಂಟೆ, 4ನೇ ವರ್ಷಕ್ಕೆ ಎಷ್ಟು ಹೆಚ್ಚಾಗ್ತದ್ರೆ ಇದು 24 ಗಂಟೆ ಆಗ್ತದ. ಹಂಗಾದ್ರೆ ಅವೆಲ್ಲ 6 ಗಂಟೆಗಳನ್ನ ಕೂಡಿಸಿ ಆ 24 ಗಂಟೆ ಆದ್ರೆ ಒಂದು ದಿನವನ್ನ 4ನೇ ವರ್ಷಕ್ಕ ಕೂಡಿಸ್ತಾರ. ಅದು ಫೆಬ್ರವರಿ 29 ಒಂದು ಡೇ ಅನ್ನ ಅಲ್ಲಿ ಎಕ್ಸ್ಟ್ರಾ ಡೇ ಅನ್ನ ಹಾಕ್ತಾರ ಅನ್ನುವಂಥದ್ದು. ಓಕೆ, ಹಾಗಾಗಿ ಫೆಬ್ರವರಿ 29 ಡೇ ಇರ್ತಾವ ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ, ಈ ಅಂಶವನ್ನ ತಿಳ್ಕೊಂಡಿರಿ ಅಂತ ಭಾವಿಸ್ತೀನಿ. ಹಾಗಾಗಿ ಅಧಿಕ ವರ್ಷ 4 ವರ್ಷಗೊಮ್ಮೆ ಬರ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಈ ವಿಡಿಯೋ ಇಲ್ಲಿ ಏನಾದರೂ ಒಂದು ಹೊಸದು ಕಲ್ತಿದ್ರ, ಕೆಲವೊಂದು ಪಾಯಿಂಟ್ಸ್ ಕಲ್ತಿದ್ರ, ನೀವು ಅದನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅನ್ನುವಂಥ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.